ನಮಸ್ಕಾರ ಸ್ನೇಹಿತರೆ, ಇವತ್ತು ಪ್ರಾಚೀನ ದೇವಸ್ಥಾನದ ಸೌಂದರ್ಯವನ್ನು ಸವಿಯೋಣ. ನೋಡಲು ಅತ್ಯಂತ ಅದ್ಭುತ ಮತ್ತು ಕಾತುರವಾಗಿ ಕಾಯುತ್ತಿದ್ದೇವೆ. ಪ್ರಾಚೀನತೆ ಈ ದೇವಸ್ಥಾನದಲ್ಲಿ ನಾವು ಕಾಣಬಹುದು ಮತ್ತು ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದಂತಹ ಅತ್ಯಂತ ಅದ್ಭುತವಾದಂತಹ ದೇವಸ್ಥಾನ. ಮತ್ತು ಈ ದೇವಸ್ಥಾನ ವಿಶೇಷತೆ ಏನಂದರೆ, ತುಂಗಾಭದ್ರಾ ನದಿಯ ಎಡಭಾಗದಲ್ಲಿದ್ದು ಪೂರ್ವಾಮುಖವಾಗಿ ನಿರ್ಮಿಸಿದಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನವು ಕಲ್ಯಾಣ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿದ್ದು ಅತ್ಯಂತ ಸುಂದರವಾದಂತಹ ಕೆತ್ತನೆಯನ್ನು ಒಳಗೊಂಡಿದೆ. ನಾವು ಗಮನಿಸೋಣ. ಈ ದೇವಸ್ಥಾನದ ಬುನಾದಿ ನಕ್ಷತ್ರಾಕಾರದಲ್ಲಿ ನಾವು ನೋಡಬಹುದು. ಇದರ ಸುತ್ತಲಿನ ಕೆತ್ತನೆಗಳು ಅತ್ಯಂತ ಸುಂದರಮಯವಾದಂತಹ ಕೆತ್ತನೆಗಳಿಂದ ಮಾಡಲ್ಪಟ್ಟಿದೆ. ಈ ದೇವಸ್ಥಾನದ ಒಳಗಡೆ ಶಿವಲಿಂಗವಿದ್ದು ಸ್ಥಳೀಯರು ಪೂಜಿಸುತ್ತಾರೆ. ಕಲ್ಯಾಣ ಚಾಲುಕ್ಯರು ಈ ದೇವಸ್ಥಾನವನ್ನು ಹಾನಿಯಾಗಬಾರದು ಎಂಬ ಉದ್ದೇಶದಿಂದ ತುಂಗಾಭದ್ರಾ ನದಿಯ ದಡಕ್ಕೆ ಎತ್ತರವಾದಂತಹ ಗೋಡೆಯನ್ನು ನಿರ್ಮಿಸಿದ್ದಾರೆ. ಗಳಗನಾಥ ದೇವಸ್ಥಾನದ ಮುಂಭಾಗದಲ್ಲಿ ಸುಂದರವಾದಂತಹ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ. ದೇವಸ್ಥಾನದ ಒಳಗಡೆ ದ್ವಾರ ಬಾಗಿಲು ಅತ್ಯಂತ ಅದ್ಭುತವಾದ ಎತ್ತರವಾದಂತಹ ದ್ವಾರ ಬಾಗಿಲು. ಈ ದ್ವಾರ ಬಾಗಿಲಿನ ಎತ್ತರ 12 ಅಡಿ ಎತ್ತರವನ್ನು ಒಳಗೊಂಡಿದ್ದು, ದ್ವಾರ ಬಾಗಿಲಿನ ಬಲಗಡೆ ಸುಂದರಮಯವಾದಂತಹ ಶಾಸನಗಳನ್ನು ನಾವು ಇಲ್ಲಿ ನೋಡಬಹುದು. ಈ ದೇವಸ್ಥಾನದಲ್ಲಿ ಕುಳಿತುಕೊಂಡು ಗಳಗನಾಥರು ಕೀರ್ತನೆಗಳನ್ನು ಬರೆದಿದ್ದು ನಾವು ಇಲ್ಲಿ ಸ್ಮರಿಸಬಹುದು. ತುಂಗಭದ್ರಾ ಮತ್ತು ವರದಾ ನದಿಗಳ ಸಂಗಮದಲ್ಲಿ ಸ್ಥಾಪಿತವಾದಂತಹ ದೇವಸ್ಥಾನವೇ ಗಳಗನಾಥ ದೇವಸ್ಥಾನ. ಈ ದೇವಾಲಯಕ್ಕೆ ಎಲ್ಲರೂ ಭೇಟಿ ನೀಡಿ ಮತ್ತು ಈ ದೇವಸ್ಥಾನದ ಸೌಂದರ್ಯವನ್ನು ಎಲ್ಲರೂ ಗಮನಿಸಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.